ಸೊ ಇವಾಗ ನಾವು ಸರ್ಕ್ಯೂಟ್ನ ಕಂಪೇರ್ ಮಾಡೋಣ. ಇದು ಇನ್ಸೈಡ್ ದ ಸರ್ಕ್ಯೂಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಒಂದು ಶಾರ್ಟ್ ಟೈಮಲ್ಲಿ ನಿಮಗೆ ಈ ಎಕ್ಸ್ಪೆರಿಮೆಂಟ್ ಹೇಗೆ ಪರ್ಫಾರ್ಮ್ ಮಾಡಬೇಕನ್ನೋದು ಒಂದು ವಿಡಿಯೋ ಪ್ಲೇ ಆಗುತ್ತೆ. ಸೊ ಆ ವಿಡಿಯೋ ಪ್ಲೇ ಆದಮೇಲೆ ನೀವು ನೀಟಾಗಿ ನೋಡಬೇಕು. 12 ನಿಮಿಷ ಏನಾಗಿದೆ ವಿಡಿಯೋ. ಸೊ ಅದನ್ನು ನೀಟಾಗಿ ನೋಡ್ಕೊಳ್ಳಿ, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ವೈರ್ಸ್ನ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದು ಈಸಿಯಾಗಿ ಆದಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತಿನ ಎಕ್ಸ್ಪೆರಿಮೆಂಟ್ ಸೀರೀಸ್ ನಲ್ಲಿ ನಾನು ಫಿಸಿಕ್ಸ್ ನ ಮತ್ತೊಂದು ಎಕ್ಸ್ಪೆರಿಮೆಂಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ದ ಎಕ್ಸ್ಪೆರಿಮೆಂಟ್ ಇಸ್ ರಿಲೇಟೆಡ್ ಟು ಸೆಮಿ ಕಂಡಕ್ಟರ್ ಡಯೋಡ್ಸ್. ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ, ಒಂದು ಫಾರ್ವರ್ಡ್ ಬಯಾಸ್, ಇನ್ನೊಂದು ರಿವರ್ಸ್ ಬಯಾಸ್ ಅಂತ ಬರುತ್ತೆ. ಸೊ ಫಸ್ಟ್ ನಾವು ಫಾರ್ವರ್ಡ್ ಬಯಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಎಸ್, ಇವತ್ತಿನ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ಸೆಮಿ ಕಂಡಕ್ಟರ್ ಡಯೋಡ್ ಅಲ್ಲಿ ದಟ್ ಇಸ್ ದ ಫಾರ್ವರ್ಡ್ ಬಯಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ವಾಟ್ ಇಸ್ ದ ಏಮ್ ಆಫ್ ಎಕ್ಸ್ಪೆರಿಮೆಂಟ್ ಎಲ್ಲನೂ ಸಹಿತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ರೈಟ್. The very first one, semiconductor diode forward bias. Forward bias ಅಂತಂದ್ರೆ ನಮಗೆ ಗೊತ್ತಿದೆ, there be 2 ಟರ್ಮಿನಲ್ಸ್. ಓಕೆ, ಒಂದು ಪಿ ಸೈಡ್, ಇನ್ನೊಂದು ಎನ್ ಸೈಡ್ ಅಂತ ಇರುತ್ತೆ. ಸೊ ಪಿ ಸೈಡ್ ಯಾವಾಗ ನಾವು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ ಅಂಡ್ ಎನ್ ಸೈಡ್ ಯಾವಾಗ ನಾವು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ ಅಂತ ಅರೇಂಜ್ಮೆಂಟ್ ನಾವೇನಂತ ಕರಿತೀವಿ, ಫಾರ್ವರ್ಡ್ ಬಯಾಸ್ ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ಬಯಾಸಿಂಗ್ ಅಂದ್ರೆ ಏನು? ಬಯಾಸಿಂಗ್ ಅಂದ್ರೆ ಒಂದು ಪಿ ಎನ್ ಜಂಕ್ಷನ್ ಡಯೋಡ್ಗೆ ನಾವು ಎಕ್ಸ್ಟರ್ನಲ್ ಬ್ಯಾಟರಿ ಕನೆಕ್ಟ್ ಮಾಡಿದ್ರೆ ದಟ್ ಇಸ್ ಅ ಬಯಾಸಿಂಗ್ ಅಂತ ಕರಿತೀವಿ. ಇದರಲ್ಲಿ ದೇರ್ ಆರ್ 2 ಟೈಪ್ಸ್, ಒಂದು ಫಾರ್ವರ್ಡ್ ಬಯಾಸ್, ಇನ್ನೊಂದು ರಿವರ್ಸ್ ಬಯಾಸ್ ಅಂತ ಬರುತ್ತೆ. ಈ ಫಾರ್ವರ್ಡ್ ಬಯಾಸ್ ಅಂದಾಗ ಪಿ ಸೈಡ್ ವಿಲ್ ಬಿ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಅಂಡ್ ಎನ್ ಸೈಡ್ ವಿಲ್ ಬಿ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಅಂತ ಆಗಿರುತ್ತೆ. ಓಕೆ, ಸೊ ಎನ್ ಟೈಪ್ ಅಂತ ಕರಿಬಹುದು. ಅಂಡ್ ಇಲ್ಲಿ ನಮಗೆ ಈ ಅರೇಂಜ್ಮೆಂಟ್ ನ ನಾವು ಫಾರ್ವರ್ಡ್ ಬಯಾಸ್ ಅಂತ ಕರಿತೀವಿ. ಈ ಫಾರ್ವರ್ಡ್ ಬಯಾಸ್ ಅಲ್ಲಿ ನಾವು ಏನೇನು ಕಲಿಬಹುದು ಅನ್ನೋದು ನೋಡೋಣ. ವಾಟ್ ಇಸ್ ದ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್? ಸೊ ಫಸ್ಟ್ ನಾವು ನೋಡೋದಾದ್ರೆ, ಸೊ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನು? So that is to draw current I versus voltage V, characteristic curve of a PN junction diode in a forward bias, and hence find cut-in voltage. So cut-in voltage ನ ಫೈಂಡ್ ಮಾಡಬೇಕು. cut-in voltage ಅಂದ್ರೆ ನಿಮಗೆ ನಾರ್ಮಲ್ ಆಗಿ ಅಲ್ಲಿ ಕರೆಂಟ್ ಅನ್ನೋದು ಏನಾಗಿರುತ್ತೆ, ಸೊ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರು ಸಹಿತ ನಮಗೆ ಕರೆಂಟ್ ಅನ್ನೋದು ಇನ್ಕ್ರೀಸ್ ಆಗಲ್ಲ. ಇಟ್ ವಿಲ್ ಬಿ 0. ಸರ್ಟೆನ್ ವೋಲ್ಟೇಜ್, ಓಕೆ, ಸೊ ಸಡನ್ ಆಗಿ ಜಾಸ್ತಿ ಆಗುತ್ತೆ ಕರೆಂಟ್ ಅನ್ನೋದು. ಸೊ ಯಾವ ವ್ಯಾಲ್ಯೂಗೆ ಸಡನ್ ಆಗಿ ಜಾಸ್ತಿ ಆಗುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ, ಕಟ್ ಇನ್ ವೋಲ್ಟೇಜ್ ಅಂತ ಕರಿತೀವಿ. ಅದನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೇನೆ, ಡೋಂಟ್ ವರಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು, ಆಪರೇಟರ್ಸ್ ಏನ್ ಬೇಕಾಗುತ್ತೆ. ಸೊ ಆಪರೇಟರ್ಸ್ ಏನಂದ್ರೆ ಸೆಮಿ ಕಂಡಕ್ಟರ್ ಡಯೋಡ್, ಮಿಲಿ ಆಮೀಟರ್, ವೋಲ್ಟ್ ಮೀಟರ್, ರಿಯೋಸ್ಟಾಟ್ ಅಂಡ್ ಬ್ಯಾಟರಿ. ಈ ಸೆಮಿ ಕಂಡಕ್ಟರ್ ಡಯೋಡ್ ಅನ್ನೋದು ಇದು ನಾವು ಇದನ್ನೇ ಸ್ಟಡಿ ಮಾಡಬೇಕಾಗಿರೋದ್ರಿಂದ ಸೆಮಿ ಕಂಡಕ್ಟರ್ ಡಯೋಡ್. ಅಂಡ್ ಮಿಲಿ ಆಮೀಟರ್, ಓಕೆ, ಸೊ ಮಿಲಿ ಆಮೀಟರ್ ಏನ್ ಮಾಡುತ್ತೆ, ಕರೆಂಟ್ ನ ಮೆಜರ್ ಮಾಡುತ್ತೆ. ಓಕೆ, ಆಮೀಟರ್ ಇಸ್ ನಥಿಂಗ್ ಬಟ್ ಇಸ್ ಅ ಡಿವೈಸ್ ವಿಚ್ ಮೆಜರ್ಸ್ ದ ಕರೆಂಟ್, ಅಲ್ವಾ, ಮ್ಯಾಗ್ನೆಟ್ ಆಫ್ ಕರೆಂಟ್ ಅಂತ ಹೇಳ್ಬೋದು. ಅಂಡ್ ವೋಲ್ಟ್ ಮೀಟರ್ ಏನ್ ಮಾಡುತ್ತೆ, ವೋಲ್ಟ್ ಮೀಟರ್ ಏನ್ ಮಾಡುತ್ತೆ ಅಂದ್ರೆ, ವೋಲ್ಟ್ ಮೀಟರ್ ಫಸ್ಟ್ ಆಫ್ ಆಲ್ ವಾಟ್ ಇಸ್ ದಟ್? ಓಕೆ, ಇಟ್ ಈಸ್ ಆಲ್ಸೋ ಡಿವೈಸ್ ವಿಚ್ ಮೆಜರ್ಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಸೆಮಿ ಕಂಡಕ್ಟರ್ ಡಯೋಡ್ ಇದೆ. ಸೊ ಸೆಮಿ ಕಂಡಕ್ಟರ್ ಡಯೋಡ್ ನ 2 ಟರ್ಮಿನಲ್ಸ್ ಇರುತ್ತಲ್ಲ, ಅಕ್ರಾಸ್ ದೋಸ್ 2 ಟರ್ಮಿನಲ್ಸ್ ವಾಟ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಫೈಂಡ್ ಮಾಡಕ್ಕೆ ನಾವು ವೋಲ್ಟ್ ಮೀಟರ್ ನ ಯೂಸ್ ಮಾಡ್ತೀವಿ. ಅಂಡ್ ರಿಯೋಸ್ಟಾಟ್ ಏನ್ ಮಾಡುತ್ತೆ, ಟು ಕಂಟ್ರೋಲ್ ದ ಕರೆಂಟ್ ಇನ್ ಅ ಫ್ಲೋ ಆಫ್ ಕರೆಂಟ್ ಇನ್ ಅ ಸರ್ಕ್ಯೂಟ್ ನ ಮಾಡಕ್ಕೆ ನಾವು ರಿಯೋಸ್ಟಾಟ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ರಿಯೋಸ್ಟಾಟ್ ಇಸ್ ಆಲ್ಸೋ ನಥಿಂಗ್ ಬಟ್ ಇಟ್ ಇಸ್ ಅ ಡಿವೈಸ್ ವಿಚ್ ಕಂಟ್ರೋಲ್ಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಓಕೆ, ಫ್ಲೋ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತ ಹೇಳ್ಬೋದು. ಅಂಡ್ ಬ್ಯಾಟ್ರಿ ಏನ್ ಮಾಡುತ್ತೆ, ಸೊ ಬ್ಯಾಟ್ರಿ ಏನ್ ಮಾಡುತ್ತೆ ಅಂದ್ರೆ ಬೇಕಾಗಿರುವಂತ ಪವರ್ ನ ಸಪ್ಲೈ ಮಾಡ್ತಾರೆ. ಇದು ಪವರ್ ಸಪ್ಲೈ ಅಂತಾನು ಹೇಳ್ಬೋದು. ಓಕೆ, ಸೊ ಹೈ ವೋಲ್ಟೇಜ್ ಇರುತ್ತಲ್ಲ, ಸೊ ಲೈಕ್ 222 ವೋಲ್ಟ್ ಇರುತ್ತೆ. ಸೊ ಆ 222 ವೋಲ್ಟ್ ಅಲ್ಲಿ ಈ ಪಿ ಎನ್ ಜಂಕ್ಷನ್ ಡಯೋಡ್ ಹಾಕಿದ್ರೆ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಆ ವೋಲ್ಟೇಜ್ ನ ರೆಡ್ಯೂಸ್ ಮಾಡಬೇಕು. ಅದಕ್ಕೆ ನಾವು ಇದನ್ನ ಬ್ಯಾಟರಿ ಅಂತ ಕರಿತೀವಿ. ಆಕ್ಚುಲ್ ಆಗಿ ಇದು ಬ್ಯಾಟರಿ ಎಲಿಮಿನೇಟರ್ ಆಗಿರುತ್ತೆ. ಓಕೆನಾ? ರೈಟ್. ಸೊ ಇದು ನಮಗೆ ಆಪರೇಟರ್ಸ್ ಬಗ್ಗೆ ಐಡಿಯಾಸ್ ಅಂತೂ ಸಿಕ್ತು. ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, ಪ್ರಿನ್ಸಿಪಲ್, ಯಾವ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಆಗುತ್ತೆ? When a diode is a forward biased, it offers a very low resistance. ಅದಕ್ಕೆ ಕರೆಂಟ್ ಜಾಸ್ತಿ ಬರುತ್ತೆ, ಮಿಲಿ ಆಂಪಿಯರ್. ಬಟ್ whereas ರಿವರ್ಸ್ ಬಯಾಸ್ ಅಲ್ಲಿ ಮೈಕ್ರೋ ಆಂಪಿಯರ್ ಅಲ್ಲಿ ಬರುತ್ತೆ, ಬಿಕಾಸ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಓಕೆ, low resistance, cut in voltage is the characteristic voltage at which diode current increases exponentially. Okay, so exponentially increase ಆಗ್ಬಿಡುತ್ತೆ. ಸೊ ಇವನ್ ಫಾರ್ ಅ ಸ್ಮಾಲ್ ಇನ್ಕ್ರೀಸ್ ಇನ್ ಅ ಬಯಾಸ್ ವೋಲ್ಟೇಜ್, ನೋಡಿ, ಸ್ಮಾಲ್ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರು ಸಹಿತ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ. ವಾಟ್ ಇಸ್ ದಟ್, ಹೌ ಇಸ್ ದಟ್ ಅನ್ನೋದು ನೋಡೋಣ. ಓಕೆನಾ? voltage when a diode is in a forward bias. Okay, so this is about a principle ಬಗ್ಗೆ ಆಯ್ತು. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಪ್ರೊಸೀಜರ್. ಓಕೆ, ಸೊ ಪ್ರೊಸೀಜರ್ ನಾವ್ ಏನೇನ್ ಮಾಡ್ಬೇಕು, ಸೊ ಇದನ್ನ ನಾನು ಪ್ರಾಕ್ಟಿಕಲ್ ಅಲ್ಲೂ ತೋರಿಸ್ತೀನಿ. ಇವಾಗ ಜಸ್ಟ್ ಓವರ್ ವ್ಯೂಗೆ ನೋಡ್ಕೊಂಡು ಹೋಗೋಣ. ಓಕೆನಾ? ಫಸ್ಟ್ ಏನ್ ಮಾಡ್ಬೇಕು, ಕನೆಕ್ಷನ್ಸ್ ಆರ್ ಮೇಡ್ ಆಸ್ ಶೋನ್ ಇನ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಓಕೆ, ನಿಮಗೆ ಇಲ್ಲಿ 2 ಸರ್ಕ್ಯೂಟ್ ಇದೆ. ನಿಮ್ಗೆ ಯಾವ್ದು ಸರ್ಕ್ಯೂಟ್ ಈಸಿ ಅನ್ಸುತ್ತೆ ಅದನ್ನ ನೀವು ಸರ್ಕ್ಯೂಟ್ ನ ಕನ್ಸಿಡರ್ ಮಾಡ್ಕೊಂಡು, ನಾನು 2 ಸರ್ಕ್ಯೂಟ್ ಕೊಟ್ಟಿದ್ದೀನಿ. ದ ಸೆಕೆಂಡ್ ಒನ್, ಯೂಸಿಂಗ್ ಅ ರಿಯೋಸ್ಟಾಟ್, ದ ವೋಲ್ಟೇಜ್ ಇಸ್ ಅಡ್ಜಸ್ಟೆಡ್ ಫಾರ್ ಅ ಸುಟೇಬಲ್ ವ್ಯಾಲ್ಯೂ ವಿ.
ದ ವೋಲ್ಟೇಜ್ ವಿ ಅಂಡ್ ಕರೆಸ್ಪಾಂಡಿಂಗ್ ಕರೆಂಟ್ ಐ ಆರ್ ನೋಟೆಡ್. ಇಲ್ಲಿ ನಾವು ರಿಯೋಸ್ಟಾಟ್ ಅಂತ ಹೇಳ್ತಾ ಇದೀವಲ್ಲ, ಸೊ ಫಸ್ಟ್ ರಿಯೋಸ್ಟಾಟ್ ಯೂಸ್ ಮಾಡ್ತೀವಿ. ಇವಾಗ ನಮಗೆ ಒಂದು ಕಿಟ್ ಬಂದಿದೆ, ಕಿಟ್ ಮೂಲಕ ಡೈರೆಕ್ಟ್ ಆಗಿ ನಾವು ವ್ಯಾಲ್ಯೂಸ್ ನ ತಗೊಳ್ಬಹುದು. ಓಕೆ, ನೋ ನೀಡ್ ಟು ವರಿ. ಸೊ ಈ ರಿಯೋಸ್ಟಾಟ್ ಎಲ್ಲ ಬೇಡ. ಓಕೆ, ಸೊ ಡೈರೆಕ್ಟ್ ಆಗಿ ನಿಮಗೆ ಕಿಟ್ ತೋರಿಸ್ತಾರೆ, ಕಿಟ್ ಅಲ್ಲಿ ಹೇಗೆ ವ್ಯಾಲ್ಯೂಸ್ ನ ವೇರಿ ಮಾಡ್ಬೇಕು ಅನ್ನೋದು ಸಹಿತ ತೋರಿಸ್ತೀನಿ. ಡೋಂಟ್ ವರಿ, ರಿಯೋಸ್ಟಾಟ್ ಎಲ್ಲ ಕನೆಕ್ಷನ್ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. The voltage is increased in a small steps. The values of V and I are noted in each case and readings are tabulated. ಇವಾಗ ನಮ್ಗೆ ಬರುತ್ತಲ್ಲ, ಸೊ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಕರೆಂಟ್ ವೇರಿಯೇಷನ್ ನೋಟ್ ಮಾಡ್ಕೋತೀವಿ, ಅಂಡ್ ಒಂದು ಟೇಬಲ್ ಅಲ್ಲಿ ಬರ್ಕೊಂಡು ಹೋಗ್ತಾ ಇರ್ತೀವಿ. ಓಕೆನಾ? ಸೊ ಇದನ್ನೇ ನಾವೇನಂತ, ಚಳಿ ಜಾಸ್ತಿ ಆಯ್ತು, ಶೀತ ಆಗ್ತಿದೆ ನನಗೆ. ಓಕೆ, ಟ್ಯಾಬ್ಲೆಟ್ ಮೇಲೆ ಅಂದ್ರೆ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನಾವು ಬರಿತೀವಿ ವ್ಯಾಲ್ಯೂಸ್ ನ, ವಿ ಮತ್ತೆ ಐ ವ್ಯಾಲ್ಯೂಸ್ ನ ಬರಿತೀವಿ. ಅಂಡ್ ನೆಕ್ಸ್ಟ್, ಎ ಗ್ರಾಫ್ ಇಸ್ ಪ್ಲಾಟೆಡ್ ಬಿಟ್ವೀನ್ ವಿ ಅಂಡ್ ಐ taking the voltage V along x-axis and current I along y-axis. ಅಂದ್ರೆ voltage along x-axis, current along y-axis ನ ನೋಡ್ತೀವಿ. And cut in voltage is a found. ಎಷ್ಟು ಬರುತ್ತೆ ಅನ್ನೋದು ನಾವು ಗ್ರಾಫಿಕಲಿ ನೋಟ್ ಮಾಡ್ಕೊಳ್ಬೇಕು. ಅದನ್ನ ಹೇಗೆ ಅನ್ನೋದು ನೋಡೋಣ. ಅಂಡ್ ಫಸ್ಟ್ ಸರ್ಕ್ಯೂಟ್ ಬೇಕಲ್ವಾ? ಸೊ ಸರ್ಕ್ಯೂಟ್ ಯಾವ ತರ ಇರುತ್ತೆ? ನಾನು ಯೂಸ್ ಮಾಡಿರೋದು ಈ ಸರ್ಕ್ಯೂಟ್. ಓಕೆ, ಸಿ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಓಕೆನಾ? ಸೊ ಈ ಸರ್ಕ್ಯೂಟ್ ಯೂಸ್ ಮಾಡಿದ್ದೀನಿ ಬಿಕಾಸ್ ಇಟ್ ಇಸ್ ಅ ಫಾರ್ವರ್ಡ್ ಬಯಾಸ್. ಅಂಡ್ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ರಿವರ್ಸ್ ಬಯಾಸ್ ನ ಇದು ಯೂಸ್ ಮಾಡ್ತೀವಿ. ವಾಟ್ ಮೈ ಪಾಯಿಂಟ್? ಅಂಡ್ ಇಲ್ಲಿ ಎಲ್ಲ ಕನೆಕ್ಷನ್ಸ್ ಏನಿದೆಯಲ್ಲ, ಆಸ್ ಫಾರ್ ದಿಸ್ ಸರ್ಕ್ಯೂಟ್ ಡಯಾಗ್ರಾಮ್ ನಿಮಗೆ ಒಂದು ಕಿಟ್ ಇರುತ್ತೆ. ಸೊ ಕಿಟ್ ಅಲ್ಲಿ ಜಸ್ಟ್ ಕನೆಕ್ಟಿಂಗ್ ವೈರ್ಸ್ ನ ಯೂಸ್ ಮಾಡಬೇಕು. ಓಕೆ, ಸೊ ಒಂದು ಶಾರ್ಟ್ ಟೈಮ್ ಅಲ್ಲಿ ನಿಮಗೆ ಈ ಎಕ್ಸ್ಪೆರಿಮೆಂಟ್ ಹೇಗೆ ಪರ್ಫಾರ್ಮ್ ಮಾಡ್ಬೇಕು ಅನ್ನೋದು ಒಂದು ವಿಡಿಯೋ ಪ್ಲೇ ಆಗುತ್ತೆ. ಸೊ ಆ ವಿಡಿಯೋ ಪ್ಲೇ ಆದ್ಮೇಲೆ ನೀವು ನೀಟಾಗಿ ನೋಡಬೇಕು. 12 ನಿಮಿಷ ಏನಾಗಿದೆ ವಿಡಿಯೋ. ಸೊ ಅದನ್ನ ನೀಟಾಗಿ ನೋಡ್ಕೊಳ್ಳಿ, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ವ್ಯಾಲ್ಯೂಸ್ ತಗೊಳ್ಬೇಕು, ಹೇಗೆ ಕನೆಕ್ಟಿಂಗ್ ವೈರ್ ಮಾಡಬೇಕು ಅನ್ನೋದು, ಅಂದ್ರೆ ವೈರ್ಸ್ ನ ಹೇಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದು ಈಸಿಯಾಗಿ ಆದಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಒಂದ್ಸತಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಓಕೆ, ಸೊ ಸೈಡ್ ಅಲ್ಲಿ ನಿಂತ್ಕೊಂಡು ಬಿಡ್ತೀನಿ. ಓಕೆನಾ? ಸೊ ಇವಾಗ ನಾವು ರೀಡಿಂಗ್ಸ್ ನ ಹೇಗೆ ತಗೊಳ್ಳೋದಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಓಕೆ, ಸೊ ಇಲ್ಲಿ ನಮಗೆ ಕನೆಕ್ಟಿಂಗ್ ವೈರ್ಸ್ ಇದೆ ಅಂಡ್ ಇಲ್ಲಿ ಒಂದು ಕಂಪ್ಲೀಟ್ ಕಿಟ್ ಇದೆ. ಸೊ ಇಲ್ಲಿ ನಮಗೆ ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್ ಎರಡು ಕಿಟ್ ಅಲ್ಲೇ ಬರುತ್ತೆ. ಓಲ್ಡ್ ಮೆಥಡ್ ಹೇಗಿತ್ತಂದ್ರೆ ನಾವು ಕನೆಕ್ಟಿಂಗ್ ವೈರ್ಸ್ ಮತ್ತೆ ಡಯೋಡ್ಸ್ ಎಲ್ಲ ಕನೆಕ್ಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನಮ್ಮ ಕಿಟ್ ಇರೋದು ಜಸ್ಟ್ ಕನೆಕ್ಟಿಂಗ್ ವೈರ್ಸ್ ಯೂಸ್ ಮಾಡ್ಕೊಂಡ್ರೆ ಸಾಕು. ಓಕೆ, ಬನ್ನಿ ತೋರಿಸ್ತೀನಿ ಹೇಗೆ ಕನೆಕ್ಟ್ ಮಾಡ್ಬೇಕಂತ. ಎಸ್, ಸೊ ಇವಾಗ ನಾವು ಸರ್ಕ್ಯೂಟ್ನ ಕಂಪೇರ್ ಮಾಡೋಣ. ಸೊ ಇಲ್ಲಿ ಏನು ನಾನು ರೌಂಡ್ ಆಫ್ ಮಾಡಿದ್ದೀನಲ್ಲ, ಸೊ ಇದು ಇನ್ಸೈಡ್ ದ ಸರ್ಕ್ಯೂಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಮಗೆ 3 ವೋಲ್ಟ್ ಅನ್ನೋದು ಇಲ್ಲಿ ವೋಲ್ಟ್ ಮೀಟರ್ ಇಂಡಿಕೇಟ್ ಮಾಡುತ್ತೆ ಆ್ಯಂಡ್ ಮಿಲಿ ಆಂಪಿಯರ್ ಇಲ್ಲಿ ಅಮೀಟರ್ ಇಂಡಿಕೇಟ್ ಮಾಡುತ್ತೆ. ನಮ್ಗೆ ಗೊತ್ತಿರೋ ಪ್ರಕಾರ ವೋಲ್ಟ್ ಮೀಟರ್ ಏನು ಮಾಡುತ್ತೆ? ಸೊ ಇಟ್ ಮೆಜರ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೈಟ್? ಸೊ ಅಮೀಟರ್ ಏನು ಮಾಡುತ್ತೆ? ವಿಚ್ ಮೆಜರ್ಸ್ ಕರೆಂಟ್ ಅಂತ, ಕರೆಂಟ್ನ ಮೆಜರ್ ಮಾಡುತ್ತೆ. ಫೈನ್, ಎಸ್. ಸೊ ಇವಾಗ ಅಕಾರ್ಡಿಂಗ್ ಟು ದ ಸರ್ಕ್ಯೂಟ್ ನೋಡ್ಬಿಡೋಣ. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ನಿಮ್ಮ ಇಷ್ಟ, ನೀವು ಇಲ್ಲಿಂದಾದ್ರೂ ಸ್ಟಾರ್ಟ್ ಮಾಡಿ, ಇಲ್ಲಿಂದಾದ್ರೂ ಸ್ಟಾರ್ಟ್ ಮಾಡಿ, ಇಲ್ಲಿಂದಾದ್ರೂ ಸ್ಟಾರ್ಟ್ ಮಾಡಿ. ನಾನೇನು ಮಾಡ್ತೀನಿ ಅಂದರೆ ನನಗೆ ಈಸಿ ಆಗುತ್ತೆ ಅಂತೇಳಿ ನಾನು ಐ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ವೋಲ್ಟ್ ಮೀಟರ್. ಓಕೆನಾ? ಸೊ ಪಾಸಿಟಿವ್ ಟರ್ಮಿನಲ್ ಎಲ್ಲಿ ಕನೆಕ್ಟ್ ಆಗಿದೆ? ಪಾಸಿಟಿವ್ ಟರ್ಮಿನಲ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಅಮೀಟರ್. ಓಕೆ, ಸೊ ರೆಡ್ ಕಲರ್ ಯೂಸ್ ಮಾಡ್ತೀನಿ, ಪಾಸಿಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಅಮೀಟರ್. ಓಕೆ, ಸೊ ಫಸ್ಟ್ ವೈರ್ ಕಂಪ್ಲೀಟ್ ಆಯ್ತಾ, ರೈಟ್? ಸೊ ನೆಕ್ಸ್ಟು ನೆಗೆಟಿವ್ ಟರ್ಮಿನಲ್ಗೆ ನಾನು ಈ ಬ್ಲ್ಯಾಕ್ ಕಲರ್ನ ತೊಗೊಳ್ತೀನಿ. ಓಕೆನಾ? ಸೊ ನೆಗೆಟಿವ್ ಟರ್ಮಿನಲ್ ಆಫ್ ವೋಲ್ಟ್ ಮೀಟರ್. ಓಕೆ, ನೆಗೆಟಿವ್ ಟರ್ಮಿನಲ್ ಆಫ್ ವೋಲ್ಟ್ ಮೀಟರ್ ಕನೆಕ್ಟೆಡ್ ಟು ದಟ್ ಈಸ್ ಎನ್ ಸೈಡ್ ಆಫ್ ಅ ಪಿ ಎನ್ ಜಂಕ್ಷನ್ ಡಯೋಡ್. ಓಕೆನಾ? ಎಸ್. ಸೊ ಇಲ್ಲಿ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎನ್ ಸೈಡ್. ಓಕೆ, ಸೊ ದಿಸ್ ಇಸ್ ಎನ್ ಸೈಡ್ ಆಯ್ತು. ಓಕೆ, ಎಸ್, ಇದು ಎನ್ ಸೈಡ್ ಕನೆಕ್ಟ್ ಮಾಡಬೇಕು. ಸ್ವಲ್ಪ ಉಲ್ಟಾಗಿದೆ ಅನ್ಸುತ್ತೆ. ಹಾಂ, ಎಸ್, ಇವಾಗ ಕನೆಕ್ಟ್ ಮಾಡೋದು. ಸೊ ಇವಾಗ ನೆಗೆಟಿವ್ ಇಲ್ಲೆಲ್ಲ ಮುಗೀತು. ಇವಾಗ ವೋಲ್ಟ್ ಮೀಟರ್ ಅಂತ ಮುಗೀತು. ಇವಾಗ ಅಮೀಟರ್ ಕಡೆ ಬರೋಣ. ಸೊ ಅಮೀಟರ್ ನೆಗೆಟಿವ್ ಟರ್ಮಿನಲ್ ಎಲ್ಲಿ ಕನೆಕ್ಟ್ ಆಗಿದೆ ನೋಡಿ? ನೆಗೆಟಿವ್ ಟರ್ಮಿನಲ್ ಇಸ್ ಕನೆಕ್ಟೆಡ್ ಟು ಪಿ ಸೈಡ್. Okay, so negative terminal of ammeter is connected to P side. Okay, ಇದು ನಮ್ಮ ಕಂಪ್ಲೀಟ್ ಸರ್ಕ್ಯೂಟ್ ಆಯ್ತು. ಓಕೆ, ಸೊ ಇಲ್ಲಿ ಏನು ಮತ್ತೆ ಎಕ್ಸ್ಟ್ರಾ ಕನೆಕ್ಟ್ ಮಾಡೋದಂತೂ ಏನೂ ಇಲ್ಲ. ಫೈನ್. ಸೊ ಇವಾಗ ನಾನು ಇದನ್ನು ಈ ಕಡೆ ಎಡ್ಕೋತೀನಿ. ಸೊ ಬಿಕಾಸ್ ನಮಗೆ ರೀಡಿಂಗ್ಸ್ ಕರೆಕ್ಟಾಗಿ ಪ್ರಾಪರಾಗಿ ಸಿಗಬೇಕು. ಇವಾಗ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಫಸ್ಟ್ ಲೀಸ್ಟ್ ಕೌಂಟ್ ಆಫ್ ವೋಲ್ಟ್ ಮೀಟರ್ ಆ್ಯಂಡ್ ಅಮೀಟರ್ನ ಫೈಂಡ್ ಮಾಡ್ಕೋಬೇಕು. ಸೊ ಲೀಸ್ಟ್ ಕೌಂಟ್ ಅಂದರೆ ಸಿಂಪಲ್ ನೋಡಿ. ಓಕೆ, ಸೊ ಸಿಂಪಲ್ ಆಗಿ ಹೇಳ್ತೀನಿ. ಲೀಸ್ಟ್ ಕೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಲೀಸ್ಟ್ ಕೌಂಟ್ ಆಫ್ ವೋಲ್ಟ್ ಮೀಟರ್. ಓಕೆ, ಸೇವ್ ಫಾರ್ ಎಕ್ಸಾಂಪಲ್ ವೋಲ್ಟ್ ಮೀಟರ್ ಅನ್ಕೊಳ್ಳಿ. 0 ಆದಮೇಲೆ ಯಾವ ವ್ಯಾಲ್ಯೂ ಇದೆ ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ 0 ಆದಮೇಲೆ ಡೈರೆಕ್ಟ್ ಆಗಿ 0.5 ಇದೆ. ಸೊ ಅದನ್ನು ನೀವೇನು ಮಾಡ್ತೀರಾ? ಲೀಸ್ಟ್ ಕೌಂಟ್ ಆಫ್ ವೋಲ್ಟ್ ಮೀಟರ್ ದಟ್ ಈಸ್ 0.5 ಇದೆ. ಆ್ಯಂಡ್ 0 ಇಂದ 0.5ಗೆ ಎಷ್ಟು ಡಿವಿಷನ್ಸ್ ಇದೆ ಎಣ್ಸಿ. ಸೊ 1 2 3 4 5 6 7 8 9 10. ಸೊ ಟೋಟಲ್ 10 ಇದೆ. ಸೊ ಡಿವೈಡೆಡ್ ಬೈ 10 ಮಾಡಿ. ಓಕೆ, ಸೊ ದಿಸ್ ವಿಲ್ ಬಿ 0.05 ಲೀಸ್ಟ್ ಕೌಂಟ್. ಓಕೆ, ಅದೇ ಇದು ಯಾವುದಕ್ಕೆ?
ವೋಲ್ಟ್ಮೀಟರ್. ಓಕೆ, ಸೊ ದಿಸ್ ಇಸ್ 4 ವೋಲ್ಟ್ಮೀಟರ್, ರೈಟಾ? ಎಸ್. ಆ್ಯಂಡ್ ಇವಾಗ ಅಮೀಟರ್ಗೆ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಅಮೀಟರ್ದು ವೋಲ್ಟ್ಮೀಟರ್ ಕನ್ಸಿಡರ್ ಮಾಡ್ಕೊಂಡ್ರೆ, ಅಮೀಟರ್ ವೋಲ್ಟ್ಮೀಟರ್ಗೆ ಲೀಸ್ಟ್ ಕೌಂಟ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? ಸೊ ಡೈರೆಕ್ಟಾಗಿ 0 ಇಂದ ಇಲ್ಲಿ ನೆಕ್ಸ್ಟ್ ನಂಬರ್ ಯಾವುದು? 2 ಇದೆ. ಸೊ ದಟ್ ಈಸ್ 2 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಯಾವುದೇ ನಂಬರ್ಲಿ 2 ಅಂತ ಬರ್ಕೊಳ್ಳಿ. ಆ್ಯಂಡ್ ಎಷ್ಟು ಡಿವಿಷನ್ಸ್ ಇದೆ? ಅಗೇನ್ ಇಲ್ಲಿ 0 to 5, 5 to 10. ಸೊ ಟೋಟಲ್ 10 ಡಿವಿಷನ್ಸ್ ಇದೆ. ಈ 10 ಡಿವಿಷನ್ಸ್ನ ಬರ್ಕೊಳ್ಳಿ ಅಷ್ಟೇ. ಓಕೆ, ಸೊ ಎಷ್ಟಾಯ್ತು ಇದು? ಸರ್ ಇಟ್ ಇಸ್ 0.2. ಅಂದರೆ ಇಟ್ ಈಸ್ 0.05 ವೋಲ್ಟ್ ಆ್ಯಂಡ್ ಇದು 0.2 ಆಂಪಿಯರ್. ದಟ್ ಈಸ್ ಮಿಲಿ ಆಂಪಿಯರಲ್ಲಿ ಮೆಜರ್ ಮಾಡೋದು. ಓಕೆ, ಯಾಕೆಂದರೆ ವಿ ಆರ್ ಕನೆಕ್ಟಿಂಗ್ ಇನ್ ಫಾರ್ಮ್ಯಾಟ್ ಯಾವುದು? ಫಾರ್ವರ್ಡ್ ಬಯಾಸ್. ಓಕೆ, ಸೊ ಇದು ವೋಲ್ಟ್. ಅಂದರೆ ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಥರ ಇದೆ ಅನ್ಕೊಳ್ಳೋಕೆ. ಸೊ ನಿಮ್ಮ ಡಿವಿಷನ್ಸ್ ಇದೆ ಸ್ಟಾರ್ಟಿಂಗ್ ಫ್ರಮ್ 0. ಓಕೆ, ಸೊ ಇದು 0 ಅಲ್ವಾ? ಸೊ 1, 2, 3, 4, 5. ಅಂದರೆ ಇಲ್ಲಿ 0 ಆದಮೇಲೆ ಫಸ್ಟ್ ಡಿವಿಷನ್ ಏನಿದೆಯಲ್ಲ, ಸೊ ಅದಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ವಾಟ್ ಈಸ್ ದ, ಇವಾಗ ಫಾರ್ ಎಕ್ಸಾಂಪಲ್ ನಾನು ವೋಲ್ಟ್ಮೀಟರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಇವಾಗ ನೀಡಲ್ ಇಲ್ಲಿ ಬಂದು ನಿಂತ್ಕೊಂಡಿದೆಯಪ್ಪ. ಓಕೆ, ಸೊ ನೀಡಲ್ ಇಲ್ಲಿ ಬಂದು ನಿಂತ್ಕೊಂಡಿದೆ ಅಂತಂದರೆ ಎಷ್ಟಾಗುತ್ತೆ ಸರ್? 1 ಡಿವಿಷನ್. ಸೊ 1 ಡಿವಿಷನ್ ಎಷ್ಟಾಗುತ್ತೆ ಸರ್? 1 ಇಂಟು ಲೀಸ್ಟ್ ಕೌಂಟ್ ಎಷ್ಟಿದೆ ಸರ್? ಇಟ್ ಇಸ್ 0.05. ಅಂದರೆ ಒಂದು ಡಿವಿಷನ್ಗೆ 0.5 ವೋಲ್ಟ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇದು ವೋಲ್ಟ್ಮೀಟರ್ ನೀಡಲ್ ಡೈರೆಕ್ಟ್ ಆಗಿ ಇಲ್ಲಿ ಕನೆಕ್ಟ್ ಆಯ್ತಪ್ಪ, ಅಂದರೆ ಇಲ್ಲಿ ರೀಡಿಂಗ್ ತೋರಿಸ್ತಾ ಇದೆ. ಎಷ್ಟು ಲೈನ್ಸ್ ಇದೆ ಸರ್? 5 ಲೈನ್ಸ್ ಇದೆ. ದೇರ್ಫೋರ್ 5 ಇಂಟು 0.05 ಎಷ್ಟಾಗುತ್ತೆ? ಇವಾಗ ನಾವು ನೋಡಿಕೊಂಡ್ರೆ 5 ಇಂಟು 0.05 ಎಷ್ಟಾಗುತ್ತೆ? ಇಲ್ಲಿ 0.25. ಓಕೆ, ಸೊ ದಟ್ ಈಸ್ 0.25 ಮಿಲಿ ಇಲ್ಲಿ ವೋಲ್ಟ್ ಅಂತ ಮೆಜರ್ ಮಾಡ್ತಾರೆ, ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ ವೋಲ್ಟ್ ಮೀಟರ್. ಇನ್ ದ ಸೇಮ್ ವೇ ನಾವು ಅಮೀಟರ್ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ರೈಟ್ ಫ್ರಮ್ 0. ಸೊ 1, 2, 3, 4, 5 ಡಿವಿಷನ್ಸ್ ಇದೆ ಅನ್ಕೊಳ್ಳಿ. ಓಕೆ, ಇವಾಗ 0 ಇಂದ ಫಸ್ಟ್ ಡಿವಿಷನ್ಗೆ ಎಷ್ಟು ಕೌಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ 1 ಡಿವಿಷನ್ ಇಂಟು ಎಷ್ಟಿದೆ ಲೀಸ್ಟ್ ಕೌಂಟ್? ದಟ್ ಈಸ್ 0.2. ಸೊ 0.2 ಅಂದರೆ 0.2 ಮಿಲಿ ಆಂಪಿಯರ್ ಅಂತ ಆಗುತ್ತೆ. ಅದೇ ರೀತಿ ಇಲ್ಲಿ ಅಮೀಟರ್ ನಿಮಗೆ ಪಾಯಿಂಟರ್ ಇಲ್ಲಿ 5 ಡಿವಿಷನ್ ತೋರಿಸೋದು ಅನ್ಕೊಳ್ಳಿ. ಸೊ 5 ಡಿವಿಷನ್ಸ್ ಆದರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 0.2 ಆದರೆ, ಸೊ 5 ಇಂಟು 0.2 ದಟ್ ಈಸ್ 1 ಆಗುತ್ತೆ. ಓಕೆ, 5 ಇಂಟು 0.2 ದಟ್ ಈಸ್ 1. ಸೊ ದಟ್ ಈಸ್ 1 ಮಿಲಿ ಆಂಪಿಯರ್ ಅಂತ ಆಗುತ್ತೆ. ಕ್ಲಿಯರಾ? ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಲೀಸ್ಟ್ ಕೌಂಟ್. ಡನ್. ಸೊ ಇವಾಗ ನಾವೇನು ಮಾಡೋಣ? ರೀಡಿಂಗ್ನ ತಗೋಣ. ಸೊ ನಾವು ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ? ಕಟ್ ಇನ್ ವೋಲ್ಟೇಜ್, ಅಂದರೆ ಯಾವ ವ್ಯಾಲ್ಯೂಗೆ ಮ್ಯಾಕ್ಸಿಮಮ್ ಕರೆಂಟ್ ಹೋಗುತ್ತೆ ಅದನ್ನು ಫೈಂಡ್ ಮಾಡ್ತಾ ಇರೋದು. ಫೈನ್. ಸೊ ಲೆಟ್ ಸ್ಟಾರ್ಟ್. ಇವಾಗ ನಾನು ಏನು ಮಾಡ್ತೀನಿ? ಇದನ್ನು ಸ್ವಿಚ್ ಆನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ 3VDC ಅಂದರೆ 3 ವೋಲ್ಟ್ DC ಅಂತ, ಆ್ಯಂಡ್ ಇಲ್ಲಿ ನಾವು ಮಿಲಿ ಆಂಪಿಯರ್ಗೆ ಕನ್ವರ್ಟ್ ಮಾಡ್ಕೋತಿದ್ವಿ. ಓಕೆನಾ? ಸೊ ದಿಸ್ ಈಸ್ ಆ್ಯಕ್ಚುಲಿ PN ಜಂಕ್ಷನ್ ಡಯೋಡ್, ಸೆಮಿಕಂಡಕ್ಟರ್ ಡಯೋಡ್ದು ಒಂದು ಕಿಟ್ ಇದು. ಓಕೆ, ಸೊ 10 ಮಿಲಿ ಆಂಪಿಯರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದು, ಬಿಕಾಸ್ ಇಟ್ ಇಸ್ ದ ಫಾರ್ವರ್ಡ್ ಬಯಾಸ್. ಫೈನ್. ಇವಾಗ ನಾನು ಆನ್ ಮಾಡ್ತಾ ಇದ್ದೀನಿ. ಸೊ ಆನ್ ಮಾಡಿದಾಗ ಇಲ್ಲಿ ನೋಬ್ ಜಾಸ್ತಿ ತಿರುಗಿದೆ, ಸೊ 0ಗೆ ಸೆಟ್ ಮಾಡ್ಕೊಳ್ಳಿ. ಓಕೆ, ಇವಾಗ 0 ಚೆಕ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ 0 ವೋಲ್ಟ್ ಆ್ಯಂಡ್ 0 ವೋಲ್ಟ್. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ? 0 ವೋಲ್ಟ್. ಓಕೆ, ಸೊ 0 ವೋಲ್ಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಾಗಿದೆ ಸರ್? ಇಟ್ ಇಸ್ 0. ಆ್ಯಂಡ್ ದ ನೆಕ್ಸ್ಟ್ ಒನ್ ನಾನು ಏನು ಮಾಡ್ತೀನಿ? ನನ್ನ ಪ್ರಕಾರ ನಾನೇನು ಮೆಜರ್ ಮಾಡ್ತೀನಿ? 0.1, 0.2, 0.3 ಆ್ಯಂಡ್ 0.4, 0.5, 0.6, 0.7, 0.8 ಈ ಥರ ವ್ಯಾಲ್ಯೂಸ್ ತೊಗೊಳ್ತಾ ಇದ್ದೀನಿ. ಸೊ ಈ ಕರೆಸ್ಪಾಂಡಿಂಗ್ ವೋಲ್ಟೇಜ್ ವ್ಯಾಲ್ಯೂಸ್ಗೆ ಕರೆಂಟ್ ಎಷ್ಟು ಬರುತ್ತೆ ಇನ್ ಟರ್ಮ್ಸ್ ಆಫ್ ಮಿಲಿ ಆಂಪಿಯರ್ ಅನ್ನೋದು ನೋಡೋಣ. ಸೊ ಫಸ್ಟ್ ನಾನು 0.1 ಬರಬೇಕಂದ್ರೆ ನಮ್ಮ ಪ್ರಕಾರ ಎಷ್ಟು? 1 ಡಿವಿಷನ್ ಇರಬೇಕು. ಕರೆಕ್ಟಾ? ಇಲ್ಲಿ 0.05ಗೆ 1 ಡಿವಿಷನ್. ನನಗೆ ಇವಾಗ 0.1 ಬರಬೇಕಂದ್ರೆ 2 ಡಿವಿಷನ್ಸ್ನ ಕನ್ಸಿಡರ್ ಮಾಡ್ಕೋಬೇಕು, ಅಂದರೆ 2 ಲೈನ್ಸ್ ಅಂತ. ಇವಾಗ ನಾನು ಇನ್ಕ್ರೀಸ್ ಮಾಡ್ತೇನೆ. ದಿಸ್ ಈಸ್ ಅ ನೋಬ್. ಓಕೆ, ಫಾರ್ವರ್ಡ್ ಬಯಾಸ್ಗೆ ಇದನ್ನ ಇಗ್ನೋರ್ ಮಾಡಬೇಕು. ಇವಾಗ ಯಾವುದು? ಈ ಪಾರ್ಟ್. ಓಕೆ, ಸೊ ದಿಸ್ ಒನ್ನ ನಾವು ಇಗ್ನೋರ್ ಮಾಡಬೇಕು, ಬಿಕಾಸ್ ಇಟ್ ಇಸ್ ರಿವರ್ಸ್ ಬಯಾಸ್ಗೆ. ಇವಾಗ 2 ಡಿವಿಷನ್ಸ್ಗೆ ಟರ್ನ್ ಮಾಡ್ತಾ ಇದ್ದೀನಿ. ನಿಧಾನ ಟರ್ನ್ ಮಾಡಬೇಕು. ಓಕೆ, ಎಸ್. ಇವಾಗ ಕರೆಕ್ಟಾಗಿ ನೀವು ಹೇಗೆ ವ್ಯಾಲ್ಯೂಸ್ ನೋಡ್ಬೇಕಂತಂದ್ರೆ ಪ್ರಾಪರಾಗಿ ನಾರ್ಮಲ್ ಆಗಿರೋಂಗೆ ನೋಡ್ಕೊಳ್ಬೇಕು. ಓಕೆ, ಸೊ ನಾರ್ಮಲ್ ಆಗಿ ಇರೋಂಗೆ ನೋಡ್ಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 0.1 ಇದೆ, ಬಟ್ ಇಲ್ಲಿ ಮಿಲಿ ಆಂಪಿಯರ್ ಅಂದರೆ ಆಮೀಟರಲ್ಲಿ ಯಾವುದೇ ಥರ ಡಿಫ್ಲೆಕ್ಷನ್ ಇಲ್ಲ. ನಾನು ಅದಕ್ಕೆ ಏನು ಮಾಡ್ತೀನಿ? 0 ಅಂತ ಬರೀತೀನಿ. ಓಕೆನಾ? 0ಗೆ 0 ಇತ್ತು, 0.1ಗೂ ಸಹ 0 ಇತ್ತು. ಆ್ಯಂಡ್ ನೆಕ್ಸ್ಟು ಇವಾಗ 4 ಡಿವಿಷನ್ಸ್ ಮಾಡ್ತೀನಿ. 4 ಡಿವಿಷನ್ ಏನಕ್ಕೆ? ಬಿಕಾಸ್ ಐ ಆಮ್ ಕನ್ಸಿಡರಿಂಗ್ ಇಟ್ ಆಸ್ 0.2 ಅಂತಂದರೆ ನಮಗೆ 4 ಡಿವಿಷನ್ಸ್ ಬರಬೇಕು. ರೈಟಾ? ಎಸ್ ಸರ್. ಯಾಕೆ ನಮಗೆ ಲೀಸ್ಟ್ ಕೌಂಟ್ ಇರೋದು 0.05. ನೋಡಿ ಇವಾಗ 0.05 ಇಂಟು 4 ಎಷ್ಟಾಗುತ್ತೆ? 0.2 ಬರ್ತದೆ. ಕರೆಕ್ಟಾ? ಎಸ್ ಸರ್. ಇವಾಗ 0.2ಗೆ ಇವಾಗಲೂ ಸಹಿತ ನಾವು ನೋಡಿಕೊಂಡ್ರೆ ನಾರ್ಮಲ್ ಆಗಿ ನಿಮ್ಗೆ ಕಾಣಬೇಕಂತೇಳಿ ನಾನು ನಿಂತ್ಕೊಂಡು ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ದಟ್ ಈಸ್ 0. ಓಕೆ, ಸೊ ಸ್ಟಿಲ್ ಇಟ್ ಈಸ್ 0 ಓನ್ಲಿ. ಫೈನ್.
ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ 0.3ಗೆ ನೋಡೋಣ. ಓಕೆ, ಸೊ 0.3 ಅಂದರೆ ಎಷ್ಟು ಡಿವಿಷನ್ಸ್ ಬರಬೇಕು? ನನ್ನ ಪ್ರಕಾರ 6 ಡಿವಿಷನ್ಸ್. ಓಕೆ, 6 ಇಂಟು 0. ಎಷ್ಟಿದೆ? 0.05. ಎಸ್, ಇವಾಗ 6 ಡಿವಿಷನ್ಸ್ ಬರಬೇಕು. ಅಂದರೆ ಒಂದು ಬಿಗ್ ಲೈನ್ ಕಾಣಿಸ್ತಿದೆಯಲ್ಲ, ಸೊ ಈ ಬಿಗ್ ಲೈನ್ ಆಮೇಲೆ ಒಂದು ಲೈನ್ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆ, ಸೊ ಇವಾಗ ಒಂದು ಲೈನ್ ಬಂತ, ನಾರ್ಮಲ್ ಆಗಿ ನೋಡ್ಕೊಳ್ಬೇಕು. ಎಸ್, ನಾರ್ಮಲ್ ಆಗಿದೆ. ಸೊ ದಟ್ ಈಸ್ ಆನ್ 6th ಡಿವಿಷನ್. ಇವಾಗಲೂ ಸಹಿತ ನಿಮಗೆ ಯಾವುದೇ ರೀತಿ ಡಿಫ್ಲೆಕ್ಷನ್ ಅನ್ನೋದಿಲ್ಲ ಇನ್ ಕೇಸ್ ಆಫ್ ಮಿಲಿ ಆಮೀಟರ್ ಅಲ್ಲಿ. ಸೊ ಇಟ್ ಈಸ್ ಆಲ್ಸೋ 0. ಅಗೇನ್ 0.4. 0.4 ಅಂದರೆ ಎಷ್ಟು ಬರಬೇಕು? 8 ಡಿವಿಷನ್ಸ್ ಬರಬೇಕು. ಓಕೆ, ಸೊ 8 ಡಿವಿಷನ್ಸ್. ಓಕೆ, ಸೊ ಇವಾಗ 8 ಡಿವಿಷನ್ಸ್, ದಟ್ ಈಸ್ 0.04 ಅಂತ ಇಂಡಿಕೇಟ್ ಮಾಡುತ್ತೆ. ಸ್ಟಿಲ್ ಇಲ್ಲಿ ನೋಡ್ಬೋದು ಈ ಪಾಯಿಂಟರ್ ಮೂವ್ ಆಗ್ತಿಲ್ಲ. ಸೊ ದಟ್ ಈಸ್ ಆಲ್ಸೋ 0. ಇವಾಗ ನೆಕ್ಸ್ಟ್ 0.5. ಓಕೆ, ಸೊ 0.5 ಅಂದರೆ ಆಲ್ರೆಡಿ ನಮಗೆ ನಂಬರ್ ತೋರಿಸಿದ್ದಾರೆ, ಅದಕ್ಕೆ ನಾವು ಕೋಇನ್ಸೈಡ್ ಮಾಡೋಣ. ಓಕೆನಾ, ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಇದ್ರ ಮೇಲೇ ಕಾನ್ಸಂಟ್ರೇಷನ್ ಮಾಡಬೇಕು. ಇವಾಗ ನೋಡಿ 0.5 ಇದ್ದಾಗ ನಮಗೆ ಇಲ್ಲಿ ಮಿಲಿ ಆಮೀಟರ್ ಅಂದರೆ ಆಮೀಟರಲ್ಲಿ ಸ್ವಲ್ಪ ಡಿಫ್ಲೆಕ್ಷನ್ ಆಯಿತು. ಎಷ್ಟು ಡಿವಿಷನ್ಸ್ ಡಿಫ್ಲೆಕ್ಷನ್ ಆಯಿತು? ಸೊ 1, 2, 2 ಡಿವಿಷನ್ಸ್. ಓಕೆ, ಸೊ ಇಲ್ಲಿ ಒಂದು ಕಾಣಿಸ್ತಾ ಇದೆ, ಇನ್ನೊಂದು ಕಾಣಿಸ್ತಿಲ್ಲ, ಅಂದರೆ ಸೆಕೆಂಡ್ ಡಿವಿಷನ್ ಮೇಲೆ ಇದೆ. ಸೊ ಸೆಕೆಂಡ್ ಡಿವಿಷನ್ ಅಂದರೆ ಎಷ್ಟಾಗುತ್ತೆ ಸರ್? 2 ಡಿವಿಷನ್ಸ್ ಇಂಟು ಇದ್ರದ್ದು ಲೀಸ್ಟ್ ಕೌಂಟ್ ಎಷ್ಟು? ಲೀಸ್ಟ್ ಕೌಂಟ್ ಆಫ್ ಆಮೀಟರ್, ದಟ್ ಈಸ್ 0.02. ಓಕೆ, 0.2 ಇದೆ. ಸೊ ದಟ್ ಈಸ್ 0.4. ಓಕೆ, ಸೊ ನೀವು ನೋಡ್ಬೋದು 0.4. ಇವಾಗ 0.5 ವೋಲ್ಟಿಗೆ 0.4 ಮಿಲಿ ಆಂಪಿಯರ್ ಬಂತು. ಓಕೆ, ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಮಿಲಿ ಆಂಪಿಯರ್ ಅಂಡ್ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ವೋಲ್ಟ್. ಇವಾಗ ನಾವು 0.6 ಹೋಗೋಣ. 0.6 ಅಂದರೆ ಅಗೇನ್ 0.6 ಅಂದರೆ 12 ಡಿವಿಷನ್ಸ್ ಆಗಬೇಕು. 12 ಇಂಟು 0.05. ಓಕೆ, 0.6. ಎಸ್, ಇವಾಗ ನಾವು 12th ಡಿವಿಷನ್ ಹೋಗೋಣ. ಓಕೆ, ಅಂದರೆ 12th ಲೈನ್ಗೆ. ಹಾಂ, 12th ಲೈನ್ಗೆ ಹೋಗಿದ್ದೀವಿ. ಇವಾಗ ಇಲ್ಲಿ ನಾವು ಚೆಕ್ ಮಾಡಿಕೊಂಡ್ರೆ 8th ಡಿವಿಷನ್ ಹತ್ರ ಇದೆ. ಓಕೆನಾ, ಸೊ 8th 1, 2, 3, 4, 5, 6, 7, 8 ಡಿವಿಷನ್ಸ್ ಮೇಲೆ ಇದೆ. ಸೊ 8 ಇಂಟು ಇದು ಲೀಸ್ಟ್ ಕೌಂಟ್ ಎಷ್ಟಿದೆ ಸರ್? ಇಟ್ ಇಸ್ 0.02. ಓಕೆ, 0.02 ಅಲ್ಲ, 0.2 ಇದೆ. ಓಕೆ, ಎಸ್, 1.6 ಆಗ್ತದೆ. ಓಕೆ, ಸೊ 1.6. ಓಕೆನಾ, ಎಸ್ ಸರ್. ಆ್ಯಂಡ್ ದ ನೆಕ್ಸ್ಟು ಇವಾಗ ಎಷ್ಟನೇ ವ್ಯಾಲ್ಯೂ? 0.7. 0.7 ಅಂದರೆ 14 ಲೈನ್ಸ್, ಅಂದರೆ 14 ಡಿವಿಷನ್ಗೆ ಕೋಇನ್ಸೈಡ್ ಮಾಡಬೇಕಿಲ್ಲಿ. ಓಕೆ, ಸೊ 14 ಡಿವಿಷನ್ಸ್. ಓಕೆ, 14 ಡಿವಿಷನ್ಸ್. ಹಾಂ, ಇವಾಗ 14 ಡಿವಿಷನ್ಸ್ಗೆ ಕೋಇನ್ಸೈಡ್ ಮಾಡಿದ್ವಿ. ಕೋಇನ್ಸೈಡ್ ಮಾಡಿದಾಗ ನಮಗೆ ಇಲ್ಲಿ ಎಷ್ಟು ಎಕ್ಸಾಕ್ಟ್ ಆಗಿ ನೋಡಿದ್ರೆ 4 ಮಿಲಿ ಆಂಪಿಯರ್ ಇದೆ. ಓಕೆ, ಸೊ ದಿಸ್ ಇಸ್ 4 ಮಿಲಿ ಆಂಪಿಯರ್. ಓಕೆ, ಸೊ 4 ಅಂತ ಬರೆದ್ಬಿಡ್ತೀನಿ. ಫೈನ್. ಇವಾಗ 0.8. 0.8 ಅಂದರೆ ನೆಕ್ಸ್ಟು 2 ಡಿವಿಷನ್ಸ್ ಫಾರ್ವರ್ಡ್ ಡೈರೆಕ್ಷನ್. ಓಕೆ, ಸೊ ನೆಕ್ಸ್ಟ್ 2 ಡಿವಿಷನ್ಸ್ ಫಾರ್ವರ್ಡ್ ಡೈರೆಕ್ಷನ್. ಓಕೆ, ಸೊ ದಿಸ್ ಇಂಡಿಕೇಟ್ಸ್ 0.8. 0.8ಗೆ ಇಲ್ಲಿ ಎಷ್ಟಿದೆ ನೋಡಿ, ಎಷ್ಟು ಡಿವಿಷನ್ಸ್ ಆಯಿತು? 1, 10, 20, 30, 10, 20, 30, 35 ಇದೆ. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ ಎಲ್ಲ ಅನ್ನೋದಕ್ಕಿಂತ ನಾವು ಪ್ರಿಸೈಸ್ ವ್ಯಾಲ್ಯೂ ತೊಗೊಳ್ಬೇಕು. 35 ಇದೆ. ಓಕೆ, ಸೊ 35 ಡಿವಿಷನ್ಸ್ ಇಂಟು ಇದ್ರದ್ದು ಲೀಸ್ಟ್ ಕೌಂಟ್ ಎಷ್ಟಾದ 0.2. ಓಕೆ, 0.2 ಎಷ್ಟಾಯಿತು? 7. ಡೈರೆಕ್ಟ್ ಆಗಿ 7 ಹೋಗಿದೆ. ಆ್ಯಂಡ್ 0.9 ಬರ್ಕೋತೀನಿ. ಓಕೆನಾ, ಸೊ 0.9ಗೆ ಎಷ್ಟಿದೆ ನೋಡೋಣ. 0.9 ಅಂದರೆ 2 more ಡಿವಿಷನ್ಸ್. ಓಕೆ, 2 more ಡಿವಿಷನ್ಸ್. ಓಕೆ, 2 more ಡಿವಿಷನ್ಸ್. ಎಸ್, 2 more ಡಿವಿಷನ್ಸ್ಗೆ ಇದು ಡಿಫ್ಲೆಕ್ಷನ್, ಔಟ್ ಆಫ್ ದ ಡಿಫ್ಲೆಕ್ಷನ್ ಆಯಿತು. ಅಂದರೆ ಇಲ್ಲಿ 100 ಮಿಲಿ ಆಂಪಿಯರ್ಗಿಂತ ಜಾಸ್ತಿ ಆಯಿತು. ಸೊ ನಾನು ಲೀಸ್ಟ್ ಎಷ್ಟಿದೆ ಅಷ್ಟು ಬರ್ಕೋತೀನಿ. ಓಕೆನಾ, ಸೊ ಇದರ ಪ್ರಕಾರ 10 ಬಂದಿದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ 10. ಓಕೆ, ಸೊ 10 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ಇಷ್ಟಾಯ್ತಾ ರೀಡಿಂಗ್ಸು? 0ಗೆ 0, 0.1ಗೆ 0, 0.2ಗೆ 0, ಆ್ಯಂಡ್ 0.3ಗೆ 0, ಆ್ಯಂಡ್ 0.4ಗೆ 0, 0.5ಗೆ 0.4, 0.6 ವೋಲ್ಟಿಗೆ 1.6, 0.7ಗೆ 4, ಆ್ಯಂಡ್ 0.8ಗೆ 7, ಆ್ಯಂಡ್ 0.9ಗೆ 10 ಮಿಲಿ ಆಂಪಿಯರ್ ಅಂತ ಬಂತು. ಇವಾಗ ನಾವೇನು ಮಾಡೋಣ ಅಂತಂದರೆ ಕ್ಯಾಲ್ಕುಲೇಷನ್ ಪಾರ್ಟ್ಗೆ ಮೂವ್ ಆಗೋಣ. ಓಕೆನಾ, ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ಯಾಲ್ಕುಲೇಷನ್ ಪಾರ್ಟ್. ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು? ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ಯಾಲ್ಕುಲೇಷನ್ ಪಾರ್ಟ್. ಎಸ್, ನೋಡ್ಕೊಂಡು ಬಂದ್ರಾ? ಸೊ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಪ್ಫುಲಿ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ, ರೈಟ್. ಸೊ ಈ ಸರ್ಕ್ಯೂಟ್ ಯೂಸ್ ಮಾಡಿ ಅಂಡ್ ರಿಯೋಸ್ಟಾಟ್ ಅಂತ ಹೇಳಿದ್ವಲ್ಲ, ಸೊ ರಿಯೋಸ್ಟಾಟ್ಗೆ ಈ ಡಯಾಗ್ರಾಮ್ ಯೂಸ್ ಮಾಡ್ಬೋದು. ಓಕೆ, ಸೊ ರಿಯೋಸ್ಟಾಟ್ ಯೂಸ್ ಮಾಡಿದಾಗ ಈ ಡಯಾಗ್ರಾಮ್ ಯೂಸ್ ಮಾಡೋದು. ಸೊ ಅದು ಡೈರೆಕ್ಟ್ ಆಗಿ ನಮ್ ಕಿಟ್ ಇರೋದ್ರಿಂದ ಆರಾಮ್ಸೆ ಮಾಡ್ಬೋದು. ಓಕೆನಾ, ಅಂಡ್ ಇಲ್ಲಿ ಸಿಂಬಲ್ ಆಫ್ ದ ಸಿಂಬಲ್ಸ್ ಯೂಸ್ ಮಾಡಿದ್ರೆ ಅದ್ರ ಮೀನಿಂಗ್ ಇಲ್ಲಿ ಕೊಟ್ಟಿದ್ದೀವಿ. BA ಮೀನ್ಸ್ ಬ್ಯಾಟರಿ, K ಮೀನ್ಸ್ ಕೀ, ಅಂಡ್ RH ಮೀನ್ಸ್ ರಿಯೋಸ್ಟಾಟ್, V ಇಸ್ ದ ವೋಲ್ಟ್ ಮೀಟರ್, MA ಮಿಲಿ ಆಮೀಟರ್, D ಇಸ್ ದ ಸೆಮಿ ಕಂಡಕ್ಟರ್ ಡಯೋಡ್. ಓಕೆ, ಸೊ ಇವೆಲ್ಲ ಸರ್ಕ್ಯೂಟ್ ಡಯಾಗ್ರಾಮ್. ಅಂಡ್ ಗ್ರಾಫ್ ಈ ತರ ಬರುತ್ತೆ ನೋಡಿ. I is the along y axis, V is along x axis. ಸಡನ್ ಆಗಿ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ನೋಡಿ. 0 O to P. ಸೊ ಇದನ್ನ ನಾವು ಕಟ್ ಇನ್ ವೋಲ್ಟೇಜ್ ಅಂತ. ಯಾವ ವ್ಯಾಲ್ಯೂಗೆ ಸಡನ್ ಆಗಿ ಪೀಕ್ ತಗೊಳುತ್ತಲ್ಲ, ಸೊ ಆ ವ್ಯಾಲ್ಯೂ ನಾವು ಏನಂತ ಕರಿತೀವಿ?
ಕಟ್ ಇನ್ ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ವ್ಯಾಲ್ಯೂಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ವಲ್ಲ, ಸೊ ನೋಟ್ ಡೌನ್ ಮಾಡ್ಕೊಂಡೆ ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಅಲ್ಲೂ ಸಹಿತ ತೋರಿಸ್ತೀನಿ. ಸೊ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನಮಗೆ ಈ ತರ ಬಂದಿದೆ. ಓಕೆ, ಸೊ ಅಬ್ಸರ್ವೇಷನ್ ವಾಟ್ ವಿ ಅಬ್ಸರ್ವ್. ಸೊ ಏನ್ ಅಬ್ಸರ್ವ್ ಮಾಡಿದ್ವಿ, ಈ ವ್ಯಾಲ್ಯೂಸ್ ನ ಅಬ್ಸರ್ವ್ ಮಾಡ್ತಿದ್ವಿ, ಕರೆಕ್ಟಾ? ಏನೇನು ವೋಲ್ಟೇಜ್ ವಿ, ಓಕೆ, ಇನ್ ವೋಲ್ಟ್ಸ್ ಅಂಡ್ 0, 0.1, 0.2, 0.3, 0.4, 0.5 ಅಂಡ್ 0.6, 0.7, 0.8, 0.9. ನಾನೇನ್ ಹೇಳ್ತೇನೆ ಅಂದ್ರೆ ಇವೆಲ್ಲ ಬೇಕಾಗಿಲ್ಲ. ಓಕೆ, ಸೊ 0.6, 0.7, 0.8, 0.9 ಬೇಕಾಗಿಲ್ಲ. ಯು ಕ್ಯಾನ್ ಸ್ಟಾಪ್ ಇಟ್ ಹಿಯರ್ ಓನ್ಲಿ. ಓಕೆ, ಸೊ ಯು ಕ್ಯಾನ್ ಸ್ಟಾಪ್ ಇಟ್ ಹಿಯರ್ ಓನ್ಲಿ. ಓಕೆ, ಯಾಕಂದ್ರೆ ನಮಗೆ ಬೇಕಾಗಿರೋದು ಕಟ್ ಇನ್ ವೋಲ್ಟೇಜ್. ಇಲ್ಲೇ ಕಟ್ ಇನ್ ವೋಲ್ಟೇಜ್ ಬಂದಿದೆ 0.4. ಇವೆಲ್ಲ ಬರ್ಕೊಂಡು ವೇಸ್ಟ್, ಯಾಕಂದ್ರೆ ನಮಗೆ ಗ್ರಾಫಿಕಲ್ ಪ್ರೆಸೆಂಟೇಷನ್ಗೆ ಜಾಸ್ತಿ ಲೆಂತ್ ಬೇಕಾಗುತ್ತೆ. ಸೊ ಇವೆಲ್ಲ ಬರ್ಕೊಂಡ್ರೆ ನಿಮಗೆ ಗ್ರಾಫ್ ಏನಾಗಿರುತ್ತೆ, ತುಂಬಾ ಚಿಕ್ಕದ ಗ್ರಾಫ್. ಇವೆಲ್ಲ ವ್ಯಾಲ್ಯೂಸ್ ಬರ್ಕೊಂಡ್ರೆ ತುಂಬಾ ಜಾಸ್ತಿ ಆಗುತ್ತೆ, ಇಲ್ಲಾಂದ್ರೆ ಗ್ರಾಫ್ ಚೆನ್ನಾಗಿ ಕಾಣಲ್ಲ. ಓಕೆ, ವೆರಿ ಸ್ಮಾಲ್ ವ್ಯಾಲ್ಯೂಸ್ ತಗೊಳ್ಬೇಕಾಗುತ್ತೆ, ಇಟ್ ವಿಲ್ ನಾಟ್ ಲುಕ್ ಗುಡ್. ಓಕೆ, ಸೊ ಅದಕ್ಕೆ ನಾನು ಕಟ್ ಇನ್ ವೋಲ್ಟೇಜ್ ಇಲ್ಲಿಗೆ ಸ್ಟಾಪ್ ಮಾಡ್ಕೋತೀನಿ. ಸೊ 0 ವೋಲ್ಟ್ಗೆ 0, 0.1 ವೋಲ್ಟ್ಗೆ 0, 0.2 ವೋಲ್ಟ್ಗೂ 0, 0.3 ವೋಲ್ಟ್ಗೂ 0, 0.4 ವೋಲ್ಟ್ಗೂ 0 ಅಂಡ್ 0.5 ವೋಲ್ಟ್ ಬಂದಾಗ ಸಡನ್ ಆಗಿ 0.4 ಮಿಲಿ ಆಂಪಿಯರ್ ಆಯ್ತು. ಸೊ ಇಲ್ಲಿ ಸಡನ್ ಆಗಿ ಪೀಕ್ ತಗೊಂತ ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ಡ್. ಸೊ ಇದನ್ನ ನಾವು ಕಟ್ ಇನ್ ವೋಲ್ಟೇಜ್ ಅಂತ ಕರಿತೀವಿ. ಯಾವುದು ವೋಲ್ಟೇಜ್ ನ ವಿ, ದಟ್ ಇಸ್ 0.5 ವೋಲ್ಟ್ ಅನ್ನೋದು ಕಟ್ ಇನ್ ವೋಲ್ಟೇಜ್ ಆಗಿರುತ್ತೆ. ಬಟ್ ಇದು ನಮಗೆ ಇಷ್ಟಕ್ಕೆ ಸಾಕಾಗಲ್ಲ, ನಾವು ಗ್ರಾಫಿಕಲಿ ಪ್ರೆಸೆಂಟೇಷನ್ ಮಾಡಬೇಕು. ಗ್ರಾಫ್ಗೆ ನಿಮಗೆ ಐಡೆಂಟಿಫೈ ಮಾಡಕ್ಕೆ, ಯಾವ್ದನ್ನ ಐಡೆಂಟಿಫೈ ಮಾಡಕ್ಕೆ, ಈ O2P ಏನಿದೆಲ್ಲ, ಸೊ O2P ನ ಐಡೆಂಟಿಫೈ ಮಾಡಕ್ಕೆ ನಿಮಗೆ 2 ಮಾರ್ಕ್ಸ್ ನ ಕೊಡ್ತಾರೆ. ಅಂಡ್ ಈ ಟ್ಯಾಬ್ಯುಲರ್ ಕಾಲಮ್ ಮತ್ತೆ ಆ ಗ್ರಾಫ್ ಎಲ್ಲ ಹಾಕೋದಕ್ಕೆ ಟೋಟಲ್ 5 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ, ರೈಟ್. ಸೊ ಇವಾಗ ಗ್ರಾಫಿಕಲ್ ಪ್ರೆಸೆಂಟೇಷನ್ ನೋಡ್ಬೋಣ. ಅಪ್ ಟು 0.5 ವರೆಗೆ ವ್ಯಾಲ್ಯೂಸ್ ಅನ್ನೋದು 0.4 ವರೆಗೆ 0, 0.5 ಆದ್ಮೇಲೆ ದಟ್ ಇಸ್ 0.4 ಬಂದಿದೆ. ಇವಾಗ ಗ್ರಾಫಿಕಲ್ ಪ್ರೆಸೆಂಟೇಷನ್ ನೋಡೋಣ. ನಾನು ಈ ತರ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನ ಬ್ರೈಟ್ನೆಸ್ ಕಮ್ಮಿ ಮಾಡ್ಬಿಡ್ತೀನಿ. ಎಸ್, ಸೊ ಇದು ವೋಲ್ಟೇಜ್ ವಿ ಅಂಡ್ ದಿಸ್ ಇಸ್ ಕರೆಂಟ್ ಐ ಇನ್ ಅ ಮಿಲಿ ಆಂಪಿಯರ್ ಅಂಡ್ ವೋಲ್ಟೇಜ್ ಇನ್ ಅ ವೋಲ್ಟ್. ಓಕೆನಾ, ರೈಟ್. ಸೊ ಇವಾಗ ನಮಗೆ ನಾನು ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಕೆ ನಾನೇನ್ ಮಾಡ್ತೀನಿ, ಒಂದು ಬ್ಲಾಕ್ ಕಲರ್ ತಗೊಂಡ್ಬಿಡ್ತೀನಿ. ಓಕೆನಾ, ಸೊ ಬ್ಲಾಕ್ ಕಲರ್. ಸೊ ಅಪ್ ಟು 0.4 ವರೆಗೆ 0 ಇದೆ ವ್ಯಾಲ್ಯೂಸ್, ಕರೆಕ್ಟಾ? ಎಸ್ ಸರ್. ಸೊ ಅಪ್ ಟು 0.4 ವರೆಗೆ ಏನು ವ್ಯಾಲ್ಯೂಸ್ ಇದೆ ಕರೆಂಟ್ ಅದು 0 ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು 0, 0.1, 0.2, 0.3, 0.4 ವರೆಗೂ ಕರೆಂಟ್ ಏನದು 0 ಆಗಿದೆ. ಸೊ ಅದಕ್ಕೆ ಅಪ್ ಟು 0.4 ವರೆಗೆ 0 ಆಗಿದೆ. ಓಕೆನಾ, ಬ್ಲಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ? ಓಕೆ. ಅಂಡ್ ಆಮೇಲೆ ಏನಾಗುತ್ತೆ, 0.5ಗೆ 0.4 ಮಿಲಿ ಆಂಪಿಯರ್ ಅಂತ ಬರುತ್ತೆ. ಓಕೆ, ಸೊ 0.4 ಎಲ್ಲಿ ಬರುತ್ತೆ? ಓಕೆ, ಸೊ 0.4 ಎಲ್ಲಿದೆ? 0.4 ಇಲ್ಲಿದೆ ಸರ್. ಓಕೆ, ಸೊ ಅದನ್ನ ಸ್ವಲ್ಪ ನೋಟ್ ಮಾಡ್ಕೋಣ. ಸೊ 0.4 ಎಲ್ಲಿಗೆ? 0.5 ವರೆಗೆ. ಓಕೆ, ಸೊ 0.5. ಓಕೆ, ಸೊ ಇಲ್ಲಿವರೆಗೆ ಬಂತು. ಸೊ ಇಲ್ಲಿ ನೀವು ಆಕ್ಚುಲಿ ಫ್ರೀ ಹ್ಯಾಂಡ್ ಅಲ್ಲಿ ಡಯಾಗ್ರಾಮ್ ಹಾಕಬೇಕು, ಸ್ಕೇಲ್ ನ ಯೂಸ್ ಮಾಡಬಾರ್ದು. ಓಕೆ, ಸೊ ಬಿ ಕೇರ್ಫುಲ್. ಸೊ ಇಲ್ಲಿಂದ 0.4 ಆಯ್ತಲ್ಲ, ಸೊ 0.4 ಆದ್ಮೇಲೆ 0.5ಗೆ 0.5 ವೋಲ್ಟ್ಗೆ 0.4 ಬರ್ತಾ ಇದೆ. ಓಕೆ, ಸೇನು ಈ ತರ ಡಾಟೆಡ್ ಲೈನ್ ಹಾಕೊಳ್ಳಿ ಫಸ್ಟ್. ಓಕೆ, ಸೊ ಡಾಟೆಡ್ ಲೈನ್ ಹಾಕೊಳ್ಳಿ ಈ ತರ. ಓಕೆ, ಸೊ ಆಮೇಲೆ ಇದನ್ನ ಜಾಯಿನ್ ಮಾಡಿ ಈ ತರ. ಓಕೆ, ಸೊ ಇಲ್ಲಿ ಏನ್ ಬಂದಿಲ್ಲ 0.5. ಓಕೆ, ಸೊ ಇದನ್ನ ನಾವು ಕಟ್ ಇನ್ ವೋಲ್ಟೇಜ್ ಅಂತ, ಇದನ್ನ ಎಕ್ಸ್ಟೆಂಡ್ ಬೇಕಿದ್ರು ಮಾಡಬಹುದು. ಓಕೆ, ಇಲ್ಲೇ ಸ್ಟಾಪ್ ಮಾಡ್ಬೇಕಂತೇನಿಲ್ಲ, ಎಕ್ಸ್ಟೆಂಡ್ ಮಾಡಬಹುದು. ಅರೆ ಈ ತರ ಎಕ್ಸ್ಟೆಂಡ್ ಮಾಡಬಹುದು, ನಮಗೆ ಬೇಕಾದಷ್ಟು. ಓಕೆ, ಸೊ ನಾವು ಇದನ್ನ ಏನಂತ ಕರಿತೀವಿ? ಸೊ ದಿಸ್ ಇಸ್ O ಅಂಡ್ ದಿಸ್ ಇಸ್ P. ಓಕೆ, ಸೊ ದಿಸ್ ಇಸ್ P ಅಂಡ್ ಈ ವ್ಯಾಲ್ಯೂಸ್ ನ ನಾವು ಏನಂತ ಕರಿತೀವಿ? OP. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ OP. ಸೊ ಅದೇ ತಾನೇ ಕೇಳಿರೋದು OP ಡಯಾಗ್ರಾಮ್. ಓಕೆ, ಸೊ OP ಎಲ್ಲಿದೆ? ದಟ್ ಈಸ್ OP ಕಟ್ ಇನ್ ವೋಲ್ಟೇಜ್. ನೋಡಿ, OP ಇಸ್ ದ ಕಟ್ ಇನ್ ವೋಲ್ಟೇಜ್. ಸೊ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂತಲ್ಲ, ಸೊ ಇದು 0 ಇದ್ಮೇಲೆ, ಓಕೆ, ಸೊ 0 ಆದ್ಮೇಲೆ ಡೈರೆಕ್ಟ್ ಆಗಿ 0.4, 0.5ಗೆ ಡೈರೆಕ್ಟ್ ಆಗಿ 0.4 ಮಿಲಿ ಆಂಪಿಯರ್ ಬಂದಿದೆ. ಆಮ್ ಐ ರೈಟ್? 0.4 ಮಿಲಿ ಆಂಪಿಯರ್. ಓಕೆ, ಸೊ 0.4ಗೆ ಐ ಮೀನ್ 0.5 ವೋಲ್ಟ್ಗೆ 0.4 ಇಸ್ ದ ಮಿಲಿ ಆಂಪಿಯರ್. ಓಕೆ, ಸೊ ದಟ್ ಈಸ್ ದ ಕಟ್ ಇನ್ ವೋಲ್ಟೇಜ್. ಓಕೆ, ಸೊ ಇಲ್ಲಿ ವ್ಯಾಲ್ಯೂ ಅಂತೂ ಬಂತು. ಓಕೆ, ಸೊ OP ವ್ಯಾಲ್ಯೂ. ಓಕೆ, ಸೊ OP ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ಎಷ್ಟು? 0.5 ವೋಲ್ಟೇಜ್. ಓಕೆ, ಎಸ್ ಸರ್. ಅಂಡ್ ಕರೆಂಟ್ ಕೋಆರ್ಡಿನೇಟ್ ನೋಡ್ಕೊಂಡ್ರೆ, ಅಂದ್ರೆ ಕರೆಸ್ಪಾಂಡಿಂಗ್ ಟು ಕರೆಂಟ್ ನೋಡ್ಕೊಂಡ್ರೆ ದಟ್ ಇಸ್ 0.4 ಮಿಲಿ ಆಂಪಿಯರ್ ಅಂತ ಬಂತು. ಸೊ ಈ ತರ ನೀವು ಗ್ರಾಫ್ ನ ಹಾಕೊಳ್ಬೇಕು. ಗಾಟ್ ಮೈ ಪಾಯಿಂಟ್? ಇವಾಗ ಫೈನಲ್ ಆಗಿ ರಿಸಲ್ಟ್ ಏನ್ ಬಂತು ಇವಾಗ ಸರ್? ರಿಸಲ್ಟ್ ಬಂದ್ಬಿಟ್ಟು 0.5 ವೋಲ್ಟ್. ಓಕೆ, ಸೊ ದಟ್ ಇಸ್ ಕಟ್ ಇನ್ ವೋಲ್ಟೇಜ್. ಎಷ್ಟು ಇವಾಗ ಸರ್ ರಿಸಲ್ಟ್? ಅಲ್ಟಿಮೇಟ್ ರಿಸಲ್ಟ್ ಏನ್ ಬಂತು ಇವಾಗ ಸರ್? ಅಲ್ಟಿಮೇಟ್ ರಿಸಲ್ಟ್ ಅಂತ 0.5. ಓಕೆ, ಸೊ ದಟ್ ಇಸ್ 0.5. ಓಕೆ, ಸೊ ದಟ್ ಇಸ್ 0.5 ವೋಲ್ಟ್. ಓಕೆ, ಸೊ ಇಲ್ಲಿ ವೋಲ್ಟ್ ಆಲ್ರೆಡಿ ಇದೆ. 0.5 ಇಸ್ ದ ಕಟ್ ಇನ್ ವೋಲ್ಟೇಜ್ ಫಾರ್ ದ ಗಿವೆನ್ ಡಯೋಡ್. ಒಂದೊಂದು ಡಯೋಡ್ಗೆ ಒಂದೊಂದು ವ್ಯಾಲ್ಯೂ ಬರುತ್ತೆ, ಯು ಡು ನಾಟ್ ನೋ.
ಸೊ ನೀವು ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡಬೇಕು. ನಾನು ಏನ್ ಮಾಡಿದ್ದೀನಲ್ಲ ಅದನ್ನೇ ಪರ್ಫಾರ್ಮ್ ಮಾಡಿ ವಿಲ್ ಗೆಟ್ ದ ಆನ್ಸರ್. ಓಕೆ, ರೈಟ್. ಸೊ ದಟ್ಸ್ ಇಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಫಾರ್ವರ್ಡ್ ಬಯಾಸ್ ಬಗ್ಗೆ ಆಯ್ತು. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಿವರ್ಸ್ ಬಯಾಸ್ ಎಕ್ಸ್ಪೆರಿಮೆಂಟ್ ನ ನಿಮ್ಮ ಮುಂದೆ ತರ್ತೇನೆ. ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.